ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಸರ್ಕಾರ ಕಳೆದ 5 ವರ್ಷಗಳ ಹಿಂದೆ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಗುದ್ದಲಿ ಪೂಜೆ ಮಾಡಿದೆ. ಕಾಗವಾಡ ಹಾಗೂ ಅಥಣಿ ತಾಲೂಕಿನ 22 ಹಳ್ಳಿಗಳಿಗೆ ನೀರು ಇಲ್ಲ, ಇತ್ತ ಕಡೆ ಜಮೀನು ಇಲ್ಲದಂತಾಗಿದೆ. ಕಾಮಗಾರಿ ಕಳಪೆಯಾಗಿದ್ದು ಆಮೆಗತಿಯಲ್ಲಿ ಸಾಗುತ್ತಿದೆ. ಇದರಿಂದ ರೈತರ ಗೋಳು ಕೇಳುವವರು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ. ಸಂಬಂಧಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿದೆ. ಮಡ್ಡಿ ಭಾಗದ ಜನರಿಗೆ ಅನುಕೂಲವಾಗಲಿ, ಆ ಗ್ರಾಮಕ್ಕೂ ಸಹ ನೀರಾವರಿ ಆಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರ ಕಳೆದ 5 ವರ್ಷಗಳ ಹಿಂದೆ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಗುದ್ದಲಿ ಪೂಜೆ ಮಾಡಿದೆ. ಆದರೆ ಈ ಗ್ರಾಮಕ್ಕೆ ನೀರು ಇಲ್ಲ, ಈ ಕಡೆ ಉಳಿಮೆಗೆ ಜಮೀನು ಇಲ್ಲ. ಕಾಮಗಾರಿ ಎಲ್ಲವೂ ಕಳಪೆಯಾಗಿದೆ. ಸ್ಥಳೀಯ ಶಾಸಕರಾದ ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ್ ಪಾಟೀಲ್ ಅವರ ಮತಕ್ಷೇತ್ರಗಳಾದ ಅಥಣಿ ಹಾಗೂ ಕಾಗವಾಡ ತಾಲೂಕಿನ 22 ಗ್ರಾಮದ ಜನರು ಕಳೆದ 5 ವರ್ಷಗಳಿಂದ ಕಷ್ಟದಲ್ಲಿ ಜೀವನ ಸಾಗಿಸುವಂತಾಗಿದೆ. ಸ್ಥಳೀಯ ಶಾಸಕರಿಗೆ ಇಲ್ಲದ ಕಾಳಜಿ ನೀರಾವರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲಿಂದ ಬರಬೇಕು? ಹೌದು, ಬಸವೇಶ್ವರ ಏತ ನೀರಾವರಿ ಯೋಜನೆ ಅಡಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ಹಾಗೂ ಅಥಣಿ ತಾಲೂಕಿನ ಬರಗಾಲದಿಂದ ತತ್ತರಿಸಿರುವ 22 ಗ್ರಾಮಗಳಿಗೆ ಸುಮಾರು 1,200 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ 67,859 ಎಕರೆ ಜಮೀನಿಗೆ ನೀರು ಹರಿಸುವ ಬಸವೇಶ್ವರ ಏತ ನೀರಾವರಿ ಯೋಜನೆ ಕಳೆದ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಲಿದೆಯೇ ಹೊರತು ಇನ್ನೂವರೆಗೂ ಮುಗಿಯುವ ಹಂತ ತಲುಪಿಲ್ಲ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಮತ್ತು ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರ ನಿರ್ಲಕ್ಷ್ಯದಿಂದ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ. ಜಿಲ್ಲೆಯವರೇ ಆದ ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಸಚಿವರಾಗಿದ್ದಾಗ ಆಗಾಗ ಕಾಮಗಾರಿ ಪರಿಶೀಲನೆ ಮಾಡುತ್ತಿದ್ರು. ಆದರೆ ಈಗ ಸದ್ಯ ಗೋವಿಂದ ಕಾರಜೋಳ್ ನೀರಾವರಿ ಸಚಿವರಾದ ಬಳಿಕ ಬಸವೇಶ್ವರ ಏತ ನೀರಾವರಿ ಯೋಜನೆ ಆಮೆಗತಿಯಲ್ಲಿ ನಡೆಯುತ್ತಿದ್ದು ಕಳೆದ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಲೇ ಇದೆ. 3 ವರ್ಷಗಳಲ್ಲಿ ಪೂರ್ಣಗೊಳ್ಳಬೇಕಿದ್ದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಸ್ಥಳೀಯ ಶಾಸಕರ ನಿರ್ಲಕ್ಷ್ಯದಿಂದ 22 ಗ್ರಾಮಗಳ ರೈತರು ಜಮೀನುಗಳಲ್ಲಿ ಕಳೆದ 5 ವರ್ಷಗಳ ಹಿಂದೆ ಜಮೀನುಗಳಲ್ಲಿ ತಗ್ಗು ತೆಗೆದು ಬಿಟ್ಟ ಪರಿಣಾಮ ಜಮೀನುಗಳು ಬಿತ್ತನೆಗೆ ಯೋಗ್ಯವಿಲ್ಲ. 2017 ಜುಲೈನಲ್ಲಿ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಕಾಗವಾಡ ಮಾಜಿ ಶಾಸಕ ರಾಜು ಕಾಗೆ, ಮಾಜಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಮಾಜಿ ಶಾಸಕ ಶಹಜಹಾನ್ ಡೋಂಗರ್ಗಾಂವ್ ನೇತೃತ್ವದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು. ಈ ಯೋಜನೆಯಿಂದ ಕಾಗವಾಡ ಮತ್ತು ಅಥಣಿ ತಾಲೂಕಿನ ಮದಭಾವಿ, ಹಣಮಾಪುರ, ತೇವರಟ್ಟಿ, ಜಂಬಗಿ, ಅರಳಟ್ಟಿ, ಬೊಮ್ಮನಾಳ್, ಸಂಬರ್ಗಿ, ಕಲ್ಲೂತಿ, ಶಿವನೂರ್, ಮಸರಗುಪ್ಪಿ, ಶಿರೂರ್, ಪಾಂಡೇಗಾಂವ್, ಕಿಳೆಗಾಂವ್, ಅಜೂರ್, ನಾಗನೂರ್ ಪಿಎ, ತಾಂಶಿ, ಕಿರನ್ಗಿ, ಬೇವನೂರ್, ಅನಂತಪುರ್, ಮಲಾಬಾದ್, ಬಳ್ಳಿಗೇರಿ, ಗುಂಡೇವಾಡಿ ಗ್ರಾಮಗಳು ನೀರಾವರಿ ಪಡೆಯಲಿವೆ. ಆದರೆ ಸರ್ಕಾರದ ನಿರ್ಲಕ್ಷ್ಯತನ ಮತ್ತು ಭೂಸ್ವಾಧೀನ ಹಣ ರೈತರಿಗೆ ಬರದೇ ಇರುವುದರಿಂದ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದೆ.
ಕಾಮಗಾರಿ ಕೆಲಸ ಇನ್ನು 30%ಕ್ಕೂ ಹೆಚ್ಚು ಬಾಕಿ ಇರುವುದರಿಂದ ಈ ಭಾಗದ ರೈತರು ಕಳೆದ 5 ವರ್ಷಗಳಿಂದ ಇಲ್ಲಿನ ರೈತರಿಗೆ ಬೆಳೆ ಬೆಳೆಯಲು ಅಸಾಧ್ಯವಾಗಿದ್ದು, ಈ ಬಗ್ಗೆ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳನ್ನ ಕೇಳಿದ್ರೆ ಕೊರೋನಾ ಕುಂಟು ನೆಪ ಹೇಳುತ್ತಾರೆ. ಸ್ಥಳೀಯವಾಗಿ ಬಸವೇಶ್ವರ ಏತ ನೀರಾವರಿ ಯೋಜನೆ ಅಧಿಕಾರಿಗಳ ಕಚೇರಿ ಇಲ್ಲ. ಕುಂದು ಕೊರತೆಗಳನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕೆಂದರೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿ ಬಾಗಲಕೋಟೆಯಲ್ಲಿ ಇರುವುದರಿಂದ ಈ ಭಾಗದ ರೈತರಿಗೆ ಅನಾನುಕೂಲವಾಗಿದೆ. ಕೆಳೆಗಾಂವ್ ಯಾತ ನೀರಾವರಿ ಪ್ರಾಜೆಕ್ಟ್ ಇದು ಸುಮಾರು 2013ನೇ ಇಸ್ವಿಯಿಂದ ಶುರುವಾಗಿದ್ದು 17ನೇ ಸಾಲಿನವರೆಗೆ ಇದು ಕಾಮಗಾರಿ ಮುಗಿಬೇಕಾಗಿತ್ತು. ಇಲ್ಲಿ ರೈತರಿಗೆ ಯಾವುದೇ ರೀತಿಯಾದ ಪರಿಹಾರ ಇದುವರೆಗೆ ಇನ್ನೂ ಬಂದಿಲ್ಲ. ಶಾಸಕರು, ಸ್ಥಳೀಯ ಶಾಸಕರಾಗಲಿ ಸಚಿವರಾಗಲಿ ಪದೇ ಪದೇ ಅಧಿಕಾರಿಗಳನ್ನ ಒಳಗೊಂಡು ಸಭೆ ಆಯಿತು. ಜೂನ್ 15ನೇ ತಾರೀಕು ನೀರು ಬಿಡ್ತೀವಿ, 20ನೇ ತಾರೀಕು ನೀರು ಬಿಡ್ತೀವಿ ಅಂತ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿಸಿದ್ರು. ಯಾವುದೇ ಪರಿಹಾರ ಕೊಟ್ಟಿರೋದ್ರಿಂದ ರೈತ ಇವತ್ತು ಉಪವಾಸದಾನು. ದಯವಿಟ್ಟು ನಾವು ಮುಖ್ಯಮಂತ್ರಿಗಳಿಗೆ ಅಥವಾ ಡಿ ಸಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ವಿ, ಆದಷ್ಟು ಜಲ್ದಿ ತ್ವರಿತಗತಿಯಲ್ಲಿ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕು. ಹಣ ಸರ್ಕಾರ ಕೊಟ್ಟಿದ್ದೆ, ಆದರೆ ಇಲ್ಲಿ ಯಾಕೆ ಒದಗಿಸಿಲ್ಲ, ಮಧ್ಯವರ್ತಿಗಳು ಇದ್ರಾಗ ಎಂಟ್ರಿ ಅದಾರು, ಅವ್ರದ ಕುಮ್ಮಕ್ಕ ಐತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ದಯವಿಟ್ಟು ಡಿ ಸಿ ಸಾಹೇಬ್ರಿಗೆ ಮನವಿ ಮಾಡ್ತೀವಿ, ಇದು ಏನು ಸಮಸ್ಯೆ ಐತೆ ಅನ್ನೋದು ತಿಳ್ಕೊಂಡು ಆದಷ್ಟು ಜಲ್ದಿ ರೈತರಿಗೆ ಒಂದು ಪರಿಹಾರ ಕೊಡಿಸ್ಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊ. ಒಟ್ಟಿನಲ್ಲಿ 3 ವರ್ಷದಲ್ಲಿ ಮುಗಿಯಬೇಕಿದ್ದ ಕಾಮಗಾರಿ 5 ವರ್ಷ ಕಳೆದರೂ ಬಸವೇಶ್ವರ ಏತ ನೀರಾವರಿ ಯೋಜನೆ ಮುಗಿಯದೇ ಇರುವುದರಿಂದ 22 ಗ್ರಾಮಗಳ ರೈತರು ಕಷ್ಟ ಅನುಭವಿಸುವಂತಹ ಪ್ರಸಂಗ ಎದುರಾಗಿದ್ದು, ಇದ್ದ ಅಲ್ಪ ಸ್ವಲ್ಪ ಜಮೀನು ಕೂಡ ಕಾಲುವೆ ನಿರ್ಮಾಣಕ್ಕೆ ಹೋಗಿದ್ದು, ಆದಷ್ಟು ಬೇಗನೆ ಕಾಮಗಾರಿ ಮುಗಿಸಿ ಈ ಭಾಗದ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಬೇಕಿದೆ. ಶಿವಕುಮಾರ್ ದಳ್ವಿ, ಸತ್ಯಂ ನ್ಯೂಸ್, ಚಿಕ್ಕೋಡಿ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ವ್ಯಾಪ್ತಿಯಲ್ಲಿ ಬರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಳೆದ 2 ವರ್ಷಗಳಿಂದ ತಮ್ಮ ಕಾರ್ಯವನ್ನ ಸ್ಥಗಿತಗೊಳಿಸಿವೆ. ಇದರಿಂದ ಆಲಮಟ್ಟಿ ಜಲಾಶಯ ವೀಕ್ಷಿಸಲು ಬರುವ ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ ಒಂದು ಉದ್ಯಮ ಶುದ್ಧ ಕುಡಿಯುವ ನೀರಿನ ಘಟಕ ಆಲಮಟ್ಟಿ. ಈ ವ್ಯಾಪ್ತಿಯಲ್ಲಿ ಬರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕಗಳು ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ಹತ್ತಿರ ಮತ್ತು ಆಲಮಟ್ಟಿ ಮ್ಯೂಸಿಕ್ ಫೌಂಡೇಶನ್ ಹತ್ತಿರ ಹಾಗೂ KBJNL ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ಪತ್ರೆಯ ಆವರಣದಲ್ಲಿ ನೀರಿನ ಘಟಕಗಳು 2 ವರ್ಷಗಳಿಂದ ಬಂದ್ ಮಾಡಲಾಗಿದೆ. ಆಲಮಟ್ಟಿ ಆನೆಕಟ್ಟು ನೋಡಲಿಕ್ಕೆ ಬಂದವರಿಗೆ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಪ್ರವಾಸಿಗರು ಆಲಮಟ್ಟಿಯ ಜನರಿಗೆ ನೀರಿನ ಘಟಕ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿರುವಂತಹ ಎಲ್ಲಾ ಘಟಕಗಳು ತಮ್ಮ ಕಾರ್ಯವನ್ನ ಸ್ಥಗಿತಗೊಳಿಸಿವೆ ಎಂದು ಹೇಳುತ್ತಾರೆ. ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ತೋರಿಸಲಿಕ್ಕೆ ಬಂದರೆ ಅವರಿಗೂ ಕೂಡ ಸರಿಯಾಗಿ ನೀರಿನ ವ್ಯವಸ್ಥೆ ಇರುವುದಿಲ್ಲ. ರೋಗಿಗಳು ನಳದ ನೀರು ಸೇವಿಸುತ್ತಾರೆ. ಕಳೆದ 2 ವರ್ಷಗಳಿಂದ ನೀರಿನ ಘಟಕ ಬಂದ್ ಆಗಿವೆ. ಇದನ್ನ ನಾವು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಾರ್ಯಾಲಯಕ್ಕೆ ಹೋಗಿ ಹೇಳಿದ್ರೆ ಪ್ರಾರಂಭ ಮಾಡುತ್ತೇವೆ ಅಂತ ಹೇಳುತ್ತಾರೆ. ಮತ್ತು ಇನ್ನೊಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಾರ್ಯಾಲಯದವರು ಇವರಿಗೆ ಮಾಧ್ಯಮದವರು ಕೇಳಿದ್ರೆ ನೀರಿನ ಘಟಕ ಪ್ರಾರಂಭ ಮಾಡುತ್ತೇವೆ ಎಂದೇ ಹೇಳುತ್ತಾರೆ. ಮತ್ತು ನೀರಿನ ಘಟಕಗಳ ಪಕ್ಕದಲ್ಲೇ ಜನರು ಮೂತ್ರ ವಿಸರ್ಜನೆಗೆ ಮಾಡಿದ್ರೆ 500 ರೂಪಾಯಿ ದಂಡ ಅಂತ ಕಾರ್ಯಾಲಯದವರು ಸೂಚನಾ ಫಲಕವನ್ನ ಹಾಕಿದ್ದಾರೆ. ಈಗ ದಂಡ ಕಾರ್ಯಾಲಯದವರಿಗೆ ಹಾಕಬೇಕೋ ಅಥವಾ ಯಾರಿಗೆ ಹಾಕಬೇಕು ಎನ್ನುವುದು
ಪ್ರಶ್ನೆಯಾಗಿದೆ. ಮುಗಳಕೋಡ ಪಟ್ಟಣದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಿಪ್ಪರಗಿ ತೋಟದಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಎಸ್ಡಿಎಂಸಿ ಹಾಗೂ ಶಿಕ್ಷಕರಂದದವರು ವಿದ್ಯಾರ್ಥಿಗಳಿಗೆ ಪುಷ್ಪವೃಷ್ಟಿಗೈದು ಬರಮಾಡಿಕೊಂಡರು. ಮಹಾಮಾರಿ ಕೊರೋನಾದ ಅಬ್ಬರ ತಗ್ಗಿದ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರುವಂತೆ ಬಹುದಿನಗಳ ನಿರೀಕ್ಷೆಯಾಗಿದ್ದ 1ನೇ ತರಗತಿಯಿಂದ 5ನೇ ತರಗತಿವರೆಗಿನ ಎಲ್ಲ ತರಗತಿಗಳು ಪ್ರಾರಂಭಗೊಂಡಿವೆ. ಪ್ರಾರಂಭದ ದಿನದಂದು ಪುಟಾಣಿ ಮಕ್ಕಳು ಪುಟ್ಟ ಹೆಜ್ಜೆಯನ್ನಿಡುತ್ತಾ ಮುಖದಲ್ಲಿ ಮಂದಹಾಸ ಬೀರುತ್ತಾ ಹುರುಪಿನಿಂದಲೇ ಶಾಲೆಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳನ್ನು ಹುರಿದುಂಬಿಸಲು ಕೋವಿಡ್ ನಿಯಮಾನುಸಾರ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸಿಕೊಂಡು ಶಾಲೆಗೆ ಬಂದ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಪುಷ್ಪವೃಷ್ಟಿ ಕೈಯುವ ಮೂಲಕ ಮಕ್ಕಳನ್ನ ತರಗತಿಗೆ ಬರಮಾಡಿಕೊಳ್ಳಲಾಯಿತು. ಮುಗಳಖೋಡ್ ಪಟ್ಟಣದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಹಿಪ್ಪರಗಿ ತೋಟ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಕಳೆದ 1.5 ವರ್ಷದ ನಂತರ ಶಾಲಾ ತರಗತಿಗಳಿಗೆ ಆಗಮಿಸುತ್ತಿರುವ ಪುಟಾಣಿ ಮಕ್ಕಳಿಗೆ ಹೂವಿನ ಹಾಸಿಗೆಯನ್ನ ಹಾಸಿ ಪುಷ್ಪವೃಷ್ಟಿ ಕೈಯುವುದಲ್ಲದೆ ಮುತ್ತೈದೆಯರಿಂದ ಆರತಿ ಮಾಡಿ ಸ್ವಾಗತ ಮಾಡಿಕೊಂಡಿದ್ದು ತುಂಬಾ ವಿಶೇಷವಾಗಿತ್ತು ಹಾಗೂ ಸೊಗಸಾಗಿತ್ತು. ಮಕ್ಕಳ ಗಮನ ಕಲಿಕೆಯತ್ತ ಕೇಂದ್ರೀಕೃತವಾಗಲು ಶಾಲೆಯ ಶಿಕ್ಷಕಿಯಾದ YS ಕದಂ ಅವರು ಮಕ್ಕಳಿಗೆ ಉಚಿತವಾಗಿ ಅಂಕಲಿಪಿ ನೀಡುವ ಮೂಲಕ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಧಾನ ಗುರುಗಳು SG ಮೂಡಲ್ಗಿ, ಎಸ್ಡಿಎಂಸಿ ಅಧ್ಯಕ್ಷರಾದ ದಾನಮ್ಮ ಮಾರುತಿ ಹಿಪ್ಪರ್ಗಿ, ಉಪಾಧ್ಯಕ್ಷ ಮಾರುತಿ ಪೂಜೇರಿ, ಶಿಕ್ಷಣ ಪ್ರೇಮಿಗಳಾದ ಮಾರುತಿ ಹಿಪ್ಪರ್ಗಿ, ಅಪ್ಪಸಾಬ್ ಹಿಪ್ಪರ್ಗಿ, ಬೀರಪ್ಪ ಹುಣ್ಣೂರ್, ಮುತ್ತಪ್ಪ ಹಿಪ್ಪರ್ಗಿ, ಲಕ್ಷ್ಮಣ್ ಹಿಪ್ಪರ್ಗಿ, ಪ್ರಕಾಶ್ ಯಬರಟ್ಟಿ, ಪ್ರಕಾಶ್ ಗೋಕಾಕ್, ಪಾಲಕರಾದ ಶಂಕರ್ ಹಿಪ್ಪರ್ಗಿ, ಮುತ್ತಪ್ಪ ಮೆಕ್ಕಳ್ಕಿ, ಮೂರ್ಯಪ್ಪ ಪೂಜೇರಿ, ಪ್ರಕಾಶ್ ಹುಣ್ಣೂರ್, ಶ್ರೀಮಂತ್ ಹುಣ್ಣೂರ್, ನಿರ್ಮಲಾ ಹಳಿಂಗಳಿ, ಗೌರವ ಗೋಕಾಕ್, ರೂಪಾ ಯಬರಟ್ಟಿ ಹಾಗೂ ಸುನೀತಾ ಪಾರ್ಥನಳ್ಳಿ ಹಾಜರಿದ್ದರು. ಅದರಂತೆ ರಾಯಬಾಗ್ ಪಟ್ಟಣದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯಲ್ಲೂ ಕೂಡ ಶಾಲಾ ಮಕ್ಕಳಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಪಾಲಕರೊಂದಿಗೆ ಸಭೆ ನಡೆಸಲಾಯಿತು. ರಾಯಬಾಗ ತಾಲೂಕಿನ ಹಾರುಗೇರಿಯಲ್ಲಿ ಸಿಪಿಐ ಕೆಎಸ್ ಹಟ್ಟಿ ಮತ್ತು PSI ರಾಘವೇಂದ್ರ ಖೋತ್ ಅವರು ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸುತ್ತಿದ್ದ 200ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ರೆಡ್ ರಿಫ್ಲೆಕ್ಟರ್ ಅಂಟಿಸಿ ಚಾಲಕರಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸಿದರು. ಟ್ರ್ಯಾಕ್ಟರ್ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಸಿಪಿಐ ಹಟ್ಟಿ. ರೆಡ್ ರಿಫ್ಲೆಕ್ಟರ್ ಅಂಟಿಸಿ ಅಪಘಾತ ತಪ್ಪಿಸಿ. ರೆಡ್ ರಿಫ್ಲೆಕ್ಟರ್ನಿಂದ ಪ್ರಾಣಹಾನಿ ತಪ್ಪಿಸಿ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ರೆಡ್ ರಿಫ್ಲೆಕ್ಟರ್ ಅಂಟಿಸಿದ PSI ಖೋತ್. ರಸ್ತೆ ಸಂಚಾರಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲು ಸಿಪಿಐ ಕರೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೇರಿಯಲ್ಲಿ ಸಿಪಿಐ KS ಹಟ್ಟಿ ಮತ್ತು PSI ರಾಘವೇಂದ್ರ ಖೋತ್ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸುತ್ತಿದ್ದ ಸುಮಾರು 200ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ರೆಡ್ ರಿಫ್ಲೆಕ್ಟರ್ ಅಂಟಿಸಿ ಚಾಲಕರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಿದ್ರು.
ಸಿಪಿಐ ಕೆಎಸ್ ಹಟ್ಟಿ ಮಾತನಾಡಿ, ಕಾರ್ಖಾನೆಗಳು ಕಬ್ಬು ಪೂರೈಸುವ ಪ್ರತಿಯೊಂದು ಟ್ರ್ಯಾಕ್ಟರ್ಗಳಿಗೆ ಹಿಂಬದಿಯಲ್ಲಿ ಕಡ್ಡಾಯವಾಗಿ ರೆಡ್ ರಿಫ್ಲೆಕ್ಟರ್ ಅಳವಡಿಸುವಂತೆ ಸೂಚಿಸಬೇಕು. ಸಂಚಾರಿ ನಿಯಮ, ಚಾಲನಾ ಪರವಾನಗಿ ಹಾಗೂ ವಿಮೆಗೊಳಪಡದ ವಾಹನಗಳನ್ನು ಜಪ್ತು ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಹಾರುಗೇರಿ ಠಾಣೆ ಪಿಎಸ್ಐ ರಾಘವೇಂದ್ರ ಖೋತ್ ಮಾತನಾಡಿ, ಕಾರ್ಖಾನೆಗೆ ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ಗಳ ಮಾಲೀಕರು ಮತ್ತು ಚಾಲಕರು ರಸ್ತೆ ಮಧ್ಯದಲ್ಲಿ ಕಬ್ಬು ತುಂಬಿದ ವಾಹನವನ್ನ ನಿಲ್ಲಿಸಬಾರದು. ರಸ್ತೆಯಲ್ಲಿ ಕರ್ಕಶ ಧ್ವನಿವರ್ಧಕಗಳನ್ನು ಬಳಸಬಾರದು. ಪ್ರತಿಯೊಬ್ಬರೂ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಪ್ರಾಣಹಾನಿಯನ್ನ ತಡೆಯಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹವಾಲ್ದಾರ್ ಕುಮಾರ್ ಪವಾರ್, ಎಎಸ್ಐ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದಲ್ಲಿ ಸ್ವಚ್ಛತಾ ಜಾಗೃತಿ ಮತ್ತು ಶ್ರಮದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯುವಕರು ಸ್ವಚ್ಛತೆಯತ್ತ ಹೆಚ್ಚಿನ ಗಮನ ಹರಿಸಬೇಕೆಂದು ಎಸ್ಎಸ್ಸಿಎಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆಎಸ್ ಸಾಳುಂಕೆ ಯುವಕರಿಗೆ ಕರೆ ನೀಡಿದರು. ದೇಶದ ಭವಿಷ್ಯ ಯುವಕರ ಭವಿಷ್ಯದ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಒಬ್ಬ ನಾಗರಿಕನಾಗಿ, ವಿದ್ಯಾರ್ಥಿಯಾಗಿ ಮತ್ತು ಯುವಕನಾಗಿ ಆತನೇ ದೇಶದ ಅಭಿವೃದ್ಧಿಯ ಹೊಣೆಗಾರನಾಗಿರುತ್ತಾನೆ. ಇದಕ್ಕಾಗಿ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ಆದ್ದರಿಂದ ಇದನ್ನು ದೇಶದ ಸ್ವಚ್ಛತೆಯೊಂದಿಗೆ ಆರಂಭಿಸಬಹುದು ಎಂದು ಎಸ್ಎಸ್ಇಎಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆಎಸ್ ಸಾಳುಂಕೆ ಯುವಕರಿಗೆ ಕರೆ ನೀಡಿದರು. ಅವರು ಮಾಂಜರಿ ಗ್ರಾಮದಲ್ಲಿ ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಬೆಳಗಾವಿ, ಅಂಬೇಡ್ಕರ್ ಕಲಾ ಮತ್ತು ಕ್ರೀಡಾ ಯುವಕ ಮಂಡಳ, ಸರ್ವೋದಯ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಸರ್ವೋದಯ ಪ್ರೌಢಶಾಲೆ ಮತ್ತು ಗ್ರಾಮ ಪಂಚಾಯಿತಿ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಸ್ವಚ್ಛತಾ ಜಾಗೃತಿ ಹಾಗೂ ಶ್ರಮದಾನ ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ವೇದಿಕೆಯ ಮೇಲೆ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಬಿಎ ಮಿರ್ಜೆ, ಎಎಂ ತೋರ್ಸೆ, ಪಿಪಿ ಕಾಂಬಳೆ, ಆರ್ಎಸ್ ಶಿಂಗೆ ಹಾಗೂ ಎಲ್ಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಸ್ವಚ್ಛತಾ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು ಶಾಲೆಯ ಮೈದಾನವನ್ನ ಸ್ವಚ್ಛಗೊಳಿಸಿದ್ರು. ಕಾರ್ಯಕ್ರಮವನ್ನ ರಾಘವೇಂದ್ರ ಲಂಬೂಕೋಳ್ ಸ್ವಾಗತಿಸಿದ್ರು. ರಾಮು ಕುರಣೆ ವಂದಿಸಿದ್ರು. ತಾಲೂಕು ಕಾನೂನು ಸೇವಾ ಸಮಿತಿ, ರಾಮದುರ್ಗ್ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಅಬಕಾರಿ ಇಲಾಖೆಯ ವತಿಯಿಂದ ತಾಲೂಕಿನ ಅರಿಬೆಂಚಿ ತಾಂಡಾದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ರಾಮದುರ್ಗ ಮತ್ತು ಅಬಕಾರಿ ಇಲಾಖೆ ವತಿಯಿಂದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅರಿಬೆಂಚಿ ತಾಂಡಾದ ದುರ್ಗಾದೇವಿ ಮತ್ತು ವೆಂಕಟೇಶ್ವರ ದೇವಸ್ಥಾನದ ಸಭಾಭವನದಲ್ಲಿದ್ದು ಕಳ್ಳಭಟ್ಟಿ ಸಾರಾಯಿಯಿಂದಾಗುವ ದುಷ್ಪರಿಣಾಮಗಳು, ಮಾರಾಟ, ಖರೀದಿ, ಸಾಗಾಟ ಮಾಡುವುದು, ದೊಡ್ಡ ಅಪರಾಧದ ಬಗ್ಗೆ ಮತ್ತು ಕಾನೂನು ರೀತಿಯ ಶಿಕ್ಷೆಗಳ ಬಗ್ಗೆ ತಿಳಿಸಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸಲು ಚಾಮರಾಜನಗರದ ಕಲಾವಿದ ತಮ್ಮ ಜನಪದ ಹಾಡುಗಳ ಮೂಲಕ ಮತ್ತು ಏಕಾಭಿನಯ ಪಾತ್ರದಲ್ಲಿ ಅರಿವು ಮೂಡಿಸಿದ್ರು. ಹೆಂಡತಿ ಮಕ್ಕಳ ಮರೆತು ನಕಲಿ ಸಾರಾಗಿ ಎಂಬ ಕೊಚ್ಚ ನೀರಿನಲ್ಲಿ ನೀನು ಕೊಚ್ಚಿ ಹೋಗೋದ್ಯಾಕ, ಅಣ್ಣ ಕೊಚ್ಚಿ ಹೋಗೋದ್ಯಾಕ, ಅಣ್ಣ ಕೊಚ್ಚಿ ಹೋಗೋದ್ಯಾಕ, ಅಣ್ಣ ಕೊಚ್ಚಿ ಹೋಗೋದ್ಯಾಕ. ಕುಡಿಯಬ್ಯಾಡ ಅಣ್ಣ ನೀನು, ಕುಡಿಯಬ್ಯಾಡ ಅಣ್ಣ, ನಕಲಿ ಸಾರಾಯಿ ನಕಲಿ ಮದ್ಯ ಕುಡಿಯಬ್ಯಾಡ ತಮ್ಮ ನೀನು, ಕುಡಿಯಬ್ಯಾಡ.
ಈ ಸಂದರ್ಭದಲ್ಲಿ ಮಾತನಾಡಿದ ರಾಮದುರ್ಗ ಅಬಕಾರಿ ಸಿಪಿಐ ಬಸವರಾಜ್ ಕಿತ್ತೂರ್ ಅವರು ಕಳ್ಳಭಟ್ಟಿ ಸಾರಾಯಿಯಿಂದ ಜನರ ಆರೋಗ್ಯದ ಮೇಲೆ ಬೀರುವಂತಹ ದುಷ್ಪರಿಣಾಮಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇರುವ ಕಾನೂನು ಕೇಸುಗಳ ದಾಖಲಾತಿಗಳ ಬಗ್ಗೆ ಹಾಗೂ ಸೆಕ್ಷನ್, ಜೈಲು ಶಿಕ್ಷೆ, ಕಳ್ಳಭಟ್ಟಿ ಸಾರಾಯಿ ತಯಾರಿಸುವ ಅಪರಾಧಿಗಳ ಮೇಲೆ ಇರುವ ದಂಡಗಳ ಬಗ್ಗೆ ಈ ಕಾನೂನು ಅರಿವು ಸಮಾರಂಭದಲ್ಲಿ ಸೇರಿದಂತಹ ಗ್ರಾಮಸ್ಥರಿಗೆ ತಿಳಿಸಿದ್ರು. ಅದನ್ನು ತಯಾರಿಸುವುದು, ಸಾಗಾಟ ಮಾಡುವುದು ಮತ್ತು ಸೇವಿಸುವುದು, ತಯಾರಿಸಾಕ ನೀವು ಏನೇನು ವಸ್ತುಗಳನ್ನು ಬಳಕೆ ಮಾಡ್ಕೊಂಡರೆ, ಅದನ್ನು ಮರೆಮಾಚಲು ನೀವು ಯಾವ್ಯಾವ ವಸ್ತುಗಳನ್ನು ಬಳಕೆ ಮಾಡ್ಕೊಂಡರೆ ಅದನ್ನೆಲ್ಲವನ್ನೂ ಸೀಸ್ ಮಾಡಬೇಕಾಗತ್ತೆ. ಆ ಯಾವ ಒಂದು ಸ್ಥಳದೊಳಗೆ ನೀವು ತೆಗೆದರೆ ಆ ಸ್ಥಳದ ಮಾಲೀಕ ಸುತ್ತ ಆರೋಪಿ ನಂಬರ್ 2 ಅಕ್ಕಾನೆ, ಅವನು ಕೂಡ ಕೋರ್ಟು ಕಚೇರಿ ಅಲ್ಲಾಡಬೇಕಾಗುತ್ತದೆ. ಕರ್ನಾಟಕ ಅಬಕಾರಿ ಕಾಯ್ದೆ 11, 13, 14, 15 ಹಾಗೂ ಸೆಕ್ಷನ್ 32 ಪ್ರಕಾರ ಕಾಯ್ದೆಯನ್ನು ಉಲ್ಲಂಘಿಸಿದವರಿಗೆ 5 ವರ್ಷ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡ ಆಗಿದೆ. ಗೊತ್ತಿರಲ್ಲ, ಒಬ್ಬೊಬ್ಬರಿಗೆ ಹಾಗೆ ತಿಳಿದೇ ಮಾಡ್ತಿರ್ತಾರೋ. ಇಂದಿನಿಂದ ತಾವೆಲ್ಲರೂ ಅಕ್ರಮವಾಗಿ ಕಳ್ಳಭಟ್ಟಿ ತಯಾರಿಸಿ ಎಲ್ಲ ಕಡಿಮೆ ಆಗೈತಿ. ನಿಮ್ಮ ತಾಂಡದವ್ರಿಗೆ ಏನೂ ಇಲ್ಲ, ಮೊದಲಿನ ಪ್ರಮಾಣ ಭಾಳ ಕಡಿಮೆ ಆಗೈತಿ ಸರ್ ಅಂತೀರಿ. ಸ್ವಲ್ಪ ಐತೈತಿ ದಂಡಿಗೆ ಬಂದ. ಆ ಸ್ವಲ್ಪನ ಈಗ ಬಿಡಿಸೋ ಸಂಬಂಧ ನಾವು ಬಂದಿದ್ದೀವಿ. ಎಲ್ಲರೂ ಅಕ್ರಮವಾಗಿ ಕಳ್ಳಭಟ್ಟಿ ತಯಾರಿ ಮಾಡೋದನ್ನು ಕಡಿಮೆ ಮಾಡಿರಿ. ಈಗ ಎಲ್ಲ ಕಡೆ ಕೋರ್ಟಲ್ಲಿ ಶಿಕ್ಷೆ ಆಗತ್ತೆ. ಅವು 2 ವರ್ಷ ಜೈಲು ಶಿಕ್ಷೆ, 3 ವರ್ಷ ಜೈಲು ಶಿಕ್ಷೆ, 20,000 ದಂಡ. ನಾವು ಮೊದಲು ಸಬ್ ಇನ್ಸ್ಪೆಕ್ಟರ್ ಬಸವನ ಬಾಗೇವಾಡಿಯಲ್ಲಿ ಮಾಡಿದ್ದೇವೆ. ಅಲ್ಲಿ 3 ವರ್ಷ ಜೈಲು ಶಿಕ್ಷೆ, 20,000 ರೂಪಾಯಿ ದಂಡ. ಆ ರೀತಿ ನಿಮಗೂ ಆಗಬಾರ್ದು. ನಿಮ್ಮ ಮನೆಯಾಗ ಒಬ್ಬರ ಗಂಡು ಮಕ್ಕಳು ಇರ್ತೀರಿ, ಕೇಸಾಗಿ ಜೈಲ್ನಾಗ ಹೋಗಿ ಬಿದ್ದರೆ ಅಂದ್ರೆ ಮನೆ ನಡೆಸೋರು ಯಾರು? ಮಕ್ಕಳ ಗತಿ ಏನು? ಇಡೀ ಫ್ಯಾಮಿಲಿನ ತೊಂದರೆಗೆ ಆಕತಿ. ನೀವೆಲ್ಲರೂ ಅಕ್ರಮವಾಗಿ ಕಳ್ಳಭಟ್ಟಿಯನ್ನು ತಯಾರಿಸೋದು ಬಿಡಬೇಕು. ಕಾರ್ಯಕ್ರಮದಲ್ಲಿ ತಾಲೂಕು ಅಬಕಾರಿ ಸಿಪಿಐ ಮಹೇಶ್ ಪುಟಾಣಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೀತವ್ವ ಲಮಾಣಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೋಮಶೇಖರ್ ಹಿರೇಸೋಮಣ್ಣವರ್, ನ್ಯಾಯವಾದಿ ಎಸ್ಬಿ ವೆಂಕಟಗಿರಿ, ಅಬಕಾರಿ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಥಣಿ ಪಟ್ಟಣದ ವಿವಿಧ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿಗಳ ಸಂಭ್ರಮದ ಶಾಲಾ ಪ್ರಾರಂಭೋತ್ಸವ ಜರುಗಿತು. ಕೆಎಲ್ಇ ಸಂಸ್ಥೆಯ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಎಎಸ್ ಹಿರೇಮಠ್ ಅವರು ಸರಸ್ವತಿ ಫೋಟೋ ಪೂಜೆ ಮಾಡಿದರೆ, ಇನ್ನೊಂದೆಡೆ ವಿದ್ಯಾರ್ಥಿಗಳಿಗೆ ಪುಷ್ಪ ಮತ್ತು ಪೆನ್ನು ನೀಡುವ ಮೂಲಕ ಬರಮಾಡಿಕೊಳ್ಳಲಾಯಿತು. ಕೊರೋನಾ ಲಾಕ್ಡೌನ್ 2 ವರ್ಷಗಳ ದೀರ್ಘ ಅವಧಿಯ ನಂತರ ಇದೇ ಪ್ರಪ್ರಥಮ ಬಾರಿಗೆ 1ರಿಂದ 5ನೇ ತರಗತಿಯವರೆಗೆ ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರ ಆದೇಶ ನೀಡಿರುವುದರಿಂದ ಅಥಣಿ ತಾಲೂಕಿನ ವಿವಿಧೆಡೆ ಸಂಭ್ರಮದಿಂದ ಶಾಲೆಯ ಪ್ರಾರಂಭೋತ್ಸವವನ್ನು ಆಚರಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳಲಾಯಿತು. ಅಥಣಿಯ ಕೆಎಲ್ಇ ಸಂಸ್ಥೆಯ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಎಎಸ್ ಹಿರೇಮಠ್ ಸರಸ್ವತಿ ಮಾತೆಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ತಳಿರು ತೋರಣಗಳಿಂದ ಶಾಲೆಯನ್ನ ಅಲಂಕರಿಸಿ ಆವರಣದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ಮಕ್ಕಳಿಗೆ ಗುಲಾಬಿ ಹೂ ನೀಡುವ ಮೂಲಕ ಸ್ವಾಗತ ಮಾಡಿಕೊಳ್ಳಲಾಯಿತು. ಮಕ್ಕಳಿಗೆ ಕೊರೋನಾ ರೋಗದ ಲಕ್ಷಣಗಳು, ಮುನ್ನೆಚ್ಚರಿಕೆ ಕ್ರಮಗಳು ಮುಂತಾದವುಗಳ ಕುರಿತು ಆರೋಗ್ಯ ಕಾಪಾಡಿಕೊಳ್ಳುವ ಕುರಿತು ತಿಳಿ ಹೇಳಲಾಯಿತು. ವ್ಯವಸ್ಥಿತ ಅಂತರ ಕಾಪಾಡಿಕೊಳ್ಳುವುದರ ಮೂಲಕ, ಮಾಸ್ಕ್ ಧರಿಸುವುದರ ಮೂಲಕ ಮಕ್ಕಳು ಸಂಭ್ರಮದಿಂದ ತರಗತಿಗಳಿಗೆ ಹಾಜರಾದರು. ಅದೇ ರೀತಿ ಪಟ್ಟಣದ ತುಳಜಾಶಂಕರ್ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಸಂಭ್ರಮದಿಂದ ತರಗತಿಗೆ ಹಾಜರಾಗಿ ಆನ್ಲೈನ್ ಕ್ಲಾಸಿನಿಂದ ಆಗಿದ್ದ ತೊಂದರೆ ಕುರಿತು ಮತ್ತು ನಮಗೆ ಭೌತಿಕ ಕ್ಲಾಸುಗಳು ಉತ್ತಮ ಎಂದು ಸತ್ಯಂ ವಾಹಿನಿಗೆ ತಿಳಿಸಿದ್ದಾರೆ. Dear friends and parents, my name is Uda Makandar. I am studying in 5th standard. My school name is Tuljashankar English Medium School. I am very happy for the reopening the school. We are so happy. I don't like online classes. I am so happy. Thank you. ನಮಸ್ಕಾರ, ನಾನು ಅರುಷಿ ಮಾಳಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಸ್ಕೂಲ್ ಓಪನ್ ಆಗಿದ್ದಕ್ಕೆ ತುಂಬ ಖುಷಿ ಆಗುತ್ತಿದೆ. ಮತ್ತು ಆನ್ಲೈನ್ ಕ್ಲಾಸು ಒಳಗೆ ಏನು ತಿಳಿತಿದ್ದಿಲ್ಲ ಹೆಚ್ಚು.
ಈಗೆಲ್ಲ ತಿಳಿಯತೈತಿ, ಅದಕ್ಕೆ ನಾ ಭಾಳ ಖುಷಿಯಾಗಿದ್ದು. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ನಂದಿತಾ ರಾಧಮನಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ತುಳಜಾಶಂಕರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ನಮಗೆ ಸ್ಕೂಲನ್ನು ಮತ್ತೆ ಓಪನ್ ಮಾಡಿದ್ದಕ್ಕೆ ತುಂಬ ಖುಷಿಯಾಗುತ್ತಿದ್ದೇವೆ. ನಮಗೆ ಆನ್ಲೈನ್ ಕ್ಲಾಸ್ ಅಂದರೆ ಇಷ್ಟವಿಲ್ಲ. ನಮಗೆ ಆನ್ಲೈನ್ ಕ್ಲಾಸಲ್ಲಿ ಏನೂ ತಿಳಿಯುವುದಿಲ್ಲ. ನಮಗೆ ಇಲ್ಲೇ ಸ್ಕೂಲಲ್ಲಿ ತಿಳಿಯುತ್ತದೆ. ಥ್ಯಾಂಕ್ ಯು. Hi dear parents and friends, my name is Vaishnavi Kamble. I am studying in 5th standard. My school name is Tuja Shankar English Medium School. And in online class we are very bored. And thank you. ಅಥಣಿ ತಾಲೂಕಿನ ಸುಟ್ಟಟ್ಟಿಯ ಶ್ರೀ ಅಪ್ಪಯ್ಯ ಸ್ವಾಮಿ ಕನ್ನಡ ಮಾಧ್ಯಮ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಸುಟ್ಟಟ್ಟಿಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 1ರಿಂದ 5ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಪುಷ್ಪ ಮತ್ತು ಪೆನ್ನು ನೀಡುವ ಮುಖಾಂತರ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗದಿಂದ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಶುರಾಮ್ ಭಂಗಿ, ಸಂಭಾಜಿ ಅಂಬಾಜಿ, ಕವಿತಾ ಜೋಶಿ, ಬಸವರಾಜ್ ಶಿಳನ್ನವರ್, ಅರುಣಾ ಯಳ್ಳೂರ್, ಸುಜಾತ ಮಾದರ್, ಪ್ರಶಾಂತ್ ಅಂಬಾಜಿ, ಶಿವಗಂಗಾ ಮೋಟಗಿ ಉಪಸ್ಥಿತರಿದ್ದರು. ನಿಪ್ಪಾಣಿ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿಯನ್ನು ವಿಧಾನ ಪರಿಷತ್ ಸದಸ್ಯ ಮಹಂತೇಶ್ ಕವಟಿಗಿಮಠ್ ಪರಿಶೀಲನೆ ನಡೆಸಿದರು. ಸಚಿವೆ ಶಶಿಕಲಾ ಜೊಲ್ಲೆ ಅವರ ಪ್ರಯತ್ನದಿಂದ ಕಾಮಗಾರಿಗೆ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನ ಮಂಜೂರಾಗಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಶಿರಗುಪ್ಪಿ ಗ್ರಾಮದ ರಸ್ತೆ ದುರಸ್ತಿ ಕಾಮಗಾರಿಯನ್ನ ವಿಧಾನ ಪರಿಷತ್ ಸದಸ್ಯರಾದ ಮಹಂತೇಶ್ ಕವಟ್ಕಿಮಠ್ ಅವರು ಪರಿಶೀಲಿಸಿದರು. ಈ ರಸ್ತೆಯ ದುರಸ್ತಿಗಾಗಿ ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರ ಸಹಕಾರದಿಂದ 19.10 ಲಕ್ಷ ಅನುದಾನವನ್ನು ಲೋಕೋಪಯೋಗಿ ಇಲಾಖೆ ವತಿಯಿಂದ ಮಂಜೂರು ಮಾಡಿಸಲಾಗಿತ್ತು. ಮುಖಂಡರಾದ ಚಂದ್ರಶೇಖರ್ ಕೋಟೆವಾಲೆ, ಎಂಪಿ ಪಾಟೀಲ್, ಸಂಜಯ್ ಶಿಂತ್ರೆ, ಪಂಕಜ್ ದೇಸಾಯಿ, ಶೀತಲ್ ಕವಾಳೆ ಹಾಗೂ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಕಾಮಗಾರಿ ವೀಕ್ಷಣೆ ಸಮಯದಲ್ಲಿ ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಿನ ಜಾಗ್ನೂರ್ ಗ್ರಾಮದ ಹನುಮಾನ್ ಮಂದಿರದಲ್ಲಿ ಜೈ ಹನುಮಾನ್ ಸೇವಾ ದಳದ ಬೆಳ್ಳಿ ಹಬ್ಬದ ಸಂಭ್ರಮ ಹಾಗೂ ಶ್ರೀ ರಾಮಾಂಜನೇಯ ಸಹಕಾರ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆ ಯಶಸ್ವಿಯಾಗಿ ಜರುಗಿತು. ಚಿಕ್ಕೋಡಿ ತಾಲೂಕಿನ ಜಾಗನೂರ್ ಗ್ರಾಮದ ಜೈ ಹನುಮಾನ್ ಮಂದಿರದಲ್ಲಿ ಶ್ರೀ ಜೈ ಹನುಮಾನ್ ಸೇವಾ ಸಮಿತಿಯ ವಾರ್ಷಿಕೋತ್ಸವ ಹಾಗೂ ಶ್ರೀ ರಾಮಾಂಜನೇಯ ಸಹಕಾರ ಸಂಘ ನಿಯಮಿತ ಜಾಗನೂರ್ ಇದರ ವಾರ್ಷಿಕ ಸರ್ವಸಾಧಾರಣ ಸಭೆ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ವೆಂಕಯ್ಯ ಸ್ವಾಮಿಗಳು, ಶ್ರೀ ಜಡಿಸಿದ್ದೇಶ್ವರ ಮಠ್ ಜಾಗನೂರ್ ಮತ್ತು ಸಂಗಮ್ಮ ಮಾತಾಜಿ, ಶ್ರೀ ಯಲ್ಲಾಲಿಂಗೇಶ್ವರ್ ಶಾಖಾಮಠ ಘಟಪ್ರಭಾ, ಮಲ್ಲಾಪುರ್ ಪಿಜಿ ಪೂಜ್ಯರು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೈ ಹನುಮಾನ್ ಸೇವಾದಳದ ಅಧ್ಯಕ್ಷರಾದ ಪಾಂಡುರಂಗ್ ಹನುಮಣ್ಣವರ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಆರ್.ಕೆ. ಬಾಗಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರು ಭಾಗವಹಿಸಿ ಮಾತನಾಡಿದರು. ಜಾಗನೂರ್ ಗ್ರಾಮದ ಗುರು ಹಿರಿಯರು ಮತ್ತು ಸೇವಾದಳದ ಕಾರ್ಯವೈಖರಿ ಅನುಕರಣೀಯವಾಗಿದೆ. ಇದರ ಫಲವಾಗಿ ಗ್ರಾಮದ ಅಭಿವೃದ್ಧಿ ಸಾಧ್ಯವಾಗಿ ಗ್ರಾಮವು ಮಾದರಿ ಗ್ರಾಮವಾಗಿದೆ ಎಂದು ಶ್ಲಾಘಿಸಿದರು. ಇನ್ನೋರ್ವ ಅತಿಥಿಗಳಾಗಿದ್ದ ವಿಠಲ್ ಮಾಳಿ, ಜಿಲ್ಲಾ ಕಾರ್ಯದರ್ಶಿ, ವಿಶ್ವ ಹಿಂದೂ ಪರಿಷತ್ ಚಿಕ್ಕೋಡಿ ಇವರು ಮಾತನಾಡಿ, ಗ್ರಾಮದ ಅಭಿವೃದ್ಧಿಯಲ್ಲಿ ಸಹಕಾರಿ ಸಂಘ ಸಂಸ್ಥೆಗಳ ಸೇವಾದಳ ಸಮಿತಿಗಳ ಪಾತ್ರ ಅತ್ಯಂತ ಪ್ರಾಮುಖ್ಯವಾಗಿದೆ. ಭವ್ಯ ಭಾರತದ ನಿರ್ಮಾಣದಲ್ಲಿ ಗ್ರಾಮಗಳ ಅಭಿವೃದ್ಧಿ ಪ್ರಮುಖವಾಗಿದೆ ಎಂದರು. ಗ್ರಾಮದ ದೈವ ಆಂಜನೇಯನ ಪಾದಕಮಲಗಳಲ್ಲಿ ವಂದಿಸುತ್ತಾ ಇವತ್ತು 16/10/1996 ಶ್ರೀ ಜೈ ಹನುಮಾನ್ ಸೇವಾದಳ ಎಂಬ ಹೆಸರಿನ ಈ ಆಂಜನೇಯನ ಸೇವೆ ಮಾಡಲಿಕ್ಕೆ ಕೈಂಕರ್ಯವನ್ನು ಮಾಡಿದಂಥ ಗ್ರಾಮದ ಹಿರಿಯರು ಈ ಒಂದು ಸೇವಾದಳವನ್ನು ಹುಟ್ಟುಹಾಕಿ
ಇಲ್ಲಿವರೆಗೆ ನಿರಂತರವಾಗಿ 25 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಅತ್ಯಂತ ವಿಶ್ವಾಸಯುತವಾಗಿ ಮುನ್ನಡೆಸಿಕೊಂಡು ಯುವ ಪೀಳಿಗೆಯನ್ನು ಕೂಡ ಮುನ್ನಡೆಸುತ್ತಿರುವಂಥ ಕಾರ್ಯ ಸ್ತುತ್ಯಾರ್ಹವಾಗಿದೆ. ಇದರಿಂದ ಗ್ರಾಮದಲ್ಲಿ ಪರಿವರ್ತನೆಯ ಒಂದು ದಾರಿ ಮುಂದೆ ಸಾಗ್ತಾ ಇದೆ. ಗ್ರಾಮದಲ್ಲಿ ಶೈಕ್ಷಣಿಕವಾದಂಥ ಅಭಿವೃದ್ಧಿ ಆಗ್ತಾ ಇದೆ, ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ವ್ಯಾಪಾರ ವಹಿವಾಟಿನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಹೀಗೆ ಹಲವು ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಚಿಕ್ಕೋಡಿ ಜಿಲ್ಲೆಗೆ ಮೊದಲ ಸ್ಥಾನದಲ್ಲಿರುವಂಥ ಒಂದು ಸಂಸ್ಥೆಯಾಗಿ ಸಹಕಾರ ಸಂಸ್ಥೆ, ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆ ಇವತ್ತು ತನ್ನ ಹೆಸರನ್ನು ಛಾಪು ಹಾಕಿದೆ. ಕಾರ್ಯಕ್ರಮದಲ್ಲಿ ಜೈ ಹನುಮಾನ್ ಸೇವಾದಳದ ಕಾರ್ಯಕರ್ತರಿಗೆ ಹಾಗೂ ಶ್ರೀ ಜೈ ಹನುಮಾನ್ ಸೇವಾ ಸಮಿತಿಯ ಪದಾಧಿಕಾರಿಗಳಿಗೆ, ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಮತ್ತು ದೇಣಿಗೆದಾರರಿಗೆ ಸತ್ಕರಿಸಲಾಯಿತು. ಮಾತಾಜಿ ಸಂಗಮ ತಾಯಿ ಯಲ್ಲಾಲಿಂಗೇಶ್ವರ್ ಶಾಖಾಮಠ ಘಟಪ್ರಭಾ ಪೂಜ್ಯರು ಆಶೀರ್ವಚನ ನೀಡಿ ಸೇವಾದಳದ ಅವಿಸ್ಮರಣೀಯ ಕಾರ್ಯದಿಂದ ಗ್ರಾಮದ ಪರಿವರ್ತನೆಯಾಗಿದೆ ಎಂದರು. ಇವತ್ತು ಬೆಳ್ಳಿ ಹಬ್ಬಕ್ಕೆ ನೀವು ಪಾದಾರ್ಪಣೆ ಮಾಡಿರಿ ಅಂತ ಕೇಳಿದ್ರೆ ನಿಮ್ಮೆಲ್ಲರ ಹನುಮಾನ ಸಂಘ ಅನ್ನತಕ್ಕಂಥ ಒಂದು ಶಕ್ತಿಯ ಸೂತ್ರದಿಂದ ಇವತ್ತು 25 ವರ್ಷದ ಸಂಭ್ರಮಾಚರಣೆಯನ್ನ ಈ ಒಂದು ವೇದಿಕೆ ಮುಖಾಂತರ ನಡೀತಾರೆ. ಇನ್ನೊಂದು ಈ ವೇದಿಕೆ ಮುಖಾಂತರ ಏನು ಸಂದೇಶವನ್ನ ಹೊರಡಿಸ್ತಾ ಇದ್ದೀರಿ ಇವತ್ತಿನ ಕಾರ್ಯಕ್ರಮ ಅಂತ ಕೇಳಿದ್ರೆ, ಕಿರಿಯರು ಯಾವ ರೀತಿ ಗೌರವಿಸಬೇಕು, ಹಿರಿಯರು ಯಾವ ರೀತಿ ಸಂಸ್ಕಾರವನ್ನ ಕೊಡಬೇಕು ಅಂತ ನೋಡ್ಬೇಕಂತ ಕೇಳಿದ್ರೆ ಈ ಬೆಳ್ಳಿ ಹಬ್ಬ ಜಾಗರೂಕ ಬಂದ್ರೆ ಸಾಕು, ಪ್ರತ್ಯಕ್ಷ ದರ್ಶನ ಆಗ್ತದೆ. ಹೇಳ್ತಾರೆ, ಚಿಕ್ಕ ಮಕ್ಕಳ ಮನಕ್ಕೆ ಚೊಕ್ಕ ಸಂಸ್ಕೃತಿಯನ್ನು ಕಪ್ಪುಲತೆಯಿಂದ ಕಲಿಸಿದ. ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮಸ್ಥರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರವೀಂದ್ರ ಆಲಗೂರೆ ಸಂಘದ ವರದಿ ವಾಚನ ಮಾಡಿದ್ರು. ಶಿಕ್ಷಕರಾದ ಅನಿಲ್ ಹಂಜಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು. ನಿವೃತ್ತ ಶಿಕ್ಷಕರಾದ ಎನ್.ಬಿ. ತೇರ್ದಾಳ್ ಗುರುಗಳು ಕಾರ್ಯಕ್ರಮವನ್ನ ಉತ್ತಮ ರೀತಿಯಲ್ಲಿ ಸಂಯೋಜಿಸಿ ವಂದಿಸಿದ್ರು. ನಿಂಗರಾಜ್ ರಾವಳೋಜಿ ಕಲಾವಿದರ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿಬಂದಿತ್ತು. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.